ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನನ್ನ ಸ್ನೇಹಿತರು ಕೂಡಿ ಸಕರಾಯಪಟ್ಟಣಕ್ಕೆ ಒಂದು ಮದುವೆ ಅಟೆಂಡ್ ಮಾಡೋಣ ಅಂತ ಬಂದಿದ್ವಿ. ಮದುವೆ ಮುಗಿಸ್ಕೊಂಡು ನಾವು ನಂತರ ಬಂದಿದ್ದೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಅಯ್ಯನಕೆರೆಗೆ. ಒಂದು ಫ್ಯಾಮಿಲಿ ಸ್ಪಾಟ್, ಒಳ್ಳೆ ಪಿಕ್ನಿಕ್ ಪ್ಲೇಸ್. ನಂತರ ಎಲ್ಲಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡ್ತಾ ನೋಡ್ತಾ ಇದ್ವಿ. ಹತ್ರದಲ್ಲಿದ್ದಂತಹ ಡೈಮಂಡ್ ಫಾಲ್ಸ್ ಅನ್ನೋದು ಕಾಣಿಸ್ತು. ನಿಸರ್ಗದ ಮಡಿಲಲ್ಲಿರುವಂತಹ ಒಂದು ಫಾಲ್ಸ್ ಇದು. ನಾನು ಫ್ಯಾಮಿಲಿಗೆ ರೆಕಮೆಂಡ್ ಮಾಡಲ್ಲ, ಸ್ನೇಹಿತರು ಕೂಡಿ ಒಂದು ಸಣ್ಣದಾಗಿ ಟ್ರೆಕ್ಕಿಂಗ್ ಮಾಡ್ತಾ ಫಾಲ್ಸ್ ನ ನೋಡೋದಾದ್ರೆ ಈ ಒಂದು ಜಾಗಕ್ಕೆ ಬನ್ನಿ. ತುಂಬಾ ಚೆನ್ನಾಗಿದೆ, ತುಂಬಾ ಡೀಪ್ ಅಲ್ಲಿ ಇದೆ. ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಒಂದು ಕಿರಿದಾದ ರಸ್ತೆಯಲ್ಲಿ ಬಂದು ಕಾಲ್ದಾರಿಯಲ್ಲಿ 1 ಕಿಲೋಮೀಟರ್ ಸಾಗಿ ನಾವು ಆ ಒಂದು ಜಲಪಾತಕ್ಕೆ ಹೋಗ್ಬೇಕಾಗುತ್ತೆ. ಹೋಗುವಂತ ಜಾಗ ತುಂಬಾ ಕಿರಿದಾಗಿದೆ, ಕಲ್ಲುಗಳಿದಾವೆ ಹಾಗೂ ಇಳಿಜಾರಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಮೊದಲ ಬಾರಿ ಭೇಟಿ ನೀಡೋರು ಸ್ವಲ್ಪ ಕೇರ್ಫುಲ್ ಆಗಿ ಈ ಜಾಗಕ್ಕೆ ಬನ್ನಿ. ತುಂಬಾ ಚೆನ್ನಾಗಿದೆ. ಈ ಒಂದು ಜಲಪಾತದಲ್ಲಿ ಯಾವುದೇ ಒಂದು ಆಟಗಳನ್ನ ನಾವಲ್ಲಿ ಆಡೋದಕ್ಕಾಗೋದಿಲ್ಲ. ಸ್ವಲ್ಪ ಡೀಪ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಹಾಗೆ ಬಂದಾಗ ಆದಷ್ಟು ಪ್ಲಾಸ್ಟಿಕ್ ಹಾಗೂ ಇತರ ವಸ್ತುಗಳನ್ನ ತರೋದನ್ನ ಅವಾಯ್ಡ್ ಮಾಡಿ. ಸ್ಥಳವನ್ನ ಆದಷ್ಟು ಶುಚಿಯಾಗಿಡಿ. ಇದೇ ನೋಡಿ ಆ ಒಂದು ಜಲಪಾತದ ಒಂದು ಅದ್ಭುತ ದೃಶ್ಯ. ನೀವು ಈ ಒಂದು ಜಾಗಕ್ಕೆ ಬರಬೇಕಂದ್ರೆ ಚಿಕ್ಕಮಗಳೂರು ಅಥವಾ ಗಡೂರು ಮೂಲಕನೂ ಕೂಡ ಬರ್ಬೋದು. ಅಯ್ಯನಕೆರೆಗೆ ಬಂದ್ರೆ ದಾರಿ ಸುಲಭ. ನೀವಲ್ಲಿ ಯಾರನ್ನೇ ಕೇಳಿದ್ರು ಕೂಡ ಈ ಒಂದು ಜಲಪಾತದ ಅಡ್ರೆಸ್ ಅನ್ನ ಹೇಳ್ತಾರೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.